ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಬೆಂಗಳೂರಿನ ಮತ್ತಿಕೆರೆ ಕಡೆ ಹೋಗ್ತಾ ಇದ್ರೆ ಇದೊಂದು ಕೆಫೆ ಮಿಸ್ ಮಾಡ್ಕೊಳ್ಳಂಗಿಲ್ಲ. ಹೆಲ್ತ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಯೋಚನೆ ಮಾಡೋರಂತೂ ಇದನ್ನ ಮಿಸ್ ಮಾಡ್ಕೊಳ್ಳೇ ಆಗಿಲ್ಲ. ಕೆಫೆ ನಿಮ್ ಬಂದ್ಬಿಟ್ಟು ಅಂಬಲಿ ಅಂಗಡಿ ಅಂತ, ತುಂಬಾ ಸಿಂಪಲ್ ವರ್ಡ್ ಅಂಬಲಿ ಅಂಗಡಿ. ಆದ್ರೆ ಇಲ್ಲಿ ಸಿಗೋದೆಲ್ಲ ನ್ಯೂಟ್ರಿಷನ್ಸ್ ಹೆಲ್ತಿ ಫುಡ್ಸ್. ಸೊ ಇವ್ರದ್ದು ಶುರು ಆಗೋದು ರಾಗಿ ಅಂಬಲಿಯಿಂದ. ಅಂಬಲಿ ಅಂಗಡಿ ಅಂತ ಹೇಳ್ತಿರಂಗೆ ರಾಗಿ ಅಂಬಲಿ ಮೊಸರು ಜೊತೆಗೆ ಕೊಡ್ತಾರೆ. ಎಕ್ಸಲೆಂಟು. ಮತ್ತೆ ಇವ್ರು ಯೂಸ್ ಮಾಡೋ ವಾಟರ್ ಎಲ್ಲ ಮಿನರಲ್ ವಾಟರ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಆರೋಗ್ಯಕರವಾಗೂ ಇರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ. ಟ್ರೈ ಮಾಡಬಹುದು ನೀವು. ನನಗೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಸ್ಪ್ರೌಟ್ಸ್ ಮಿಕ್ಸ್ಚರ್ಸ್. ಇಲ್ಲಿ ತರಾವರಿ ಸ್ಪ್ರೌಟ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲಾ ಮಿಕ್ಸ್ಚರ್ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕೊಡ್ತಾರೆ. ಟೇಸ್ಟಿ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ, ಫಿಲ್ಲಿಂಗ್ಸ್ ಕೂಡ ಆಗುತ್ತೆ. ಯಾಕಂದ್ರೆ ಇವರು ಸ್ವೀಟ್ ಪೊಟ್ಯಾಟೊ ಕೂಡ ಮಿಕ್ಸ್ ಮಾಡಿರ್ತಾರೆ. ದಟ್ ಈಸ್ ಆಲ್ಸೋ ಹೆಲ್ತಿ. ಇಲ್ಲಿ ನಿಮಗೆ ಡ್ರಮ್ ಸ್ಟಿಕ್ ಸೂಪ್ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಸೂಪ್ ಅಂತಾನೆ ಹೇಳ್ತಾರೆ. ಸೊ ಟ್ರೈ ಮಾಡಬಹುದು. Soup potato chaat, detox water, fruit vector, ice cream, ragi amni, set. ಡ್ರಮ್ ಸ್ಟಿಕ್ ಇಸ್ ಗುಡ್ ಟು ಹೆಲ್ತ್ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಆ ಸೂಪ್. ಒಮ್ಮೆ ಟ್ರೈ ಮಾಡ್ಬೋದು. ವೆಜ್ ಸೂಪ್, ವೆಜ್ ಅಲ್ಲಿ ನೋಡ್ತಾ ಇರೋರು. ಅದಲ್ಲದೆ ನಿಮಗೆ ರೇಟ್ ಇಲ್ಲಿ 20 ರೂಪೀಸ್ ಇಂದ ಶುರು ಆಗುತ್ತೆ. ಅಲ್ಲಿಂದ 59 ರೂಪೀಸ್ ಅವರೇಜ್ಗೆ ತರಾವರಿ ಫುಡ್ಸ್ ಎಲ್ಲ ಸಿಗುತ್ತೆ. ಎಲ್ಲ ತರ ಮಿಕ್ಸ್ಚರ್ ಸಿಗುತ್ತೆ. ನೀವು ಒಮ್ಮೆ ಟ್ರೈ ಮಾಡ್ಬೋದು. ಅಂಡ್ ಆಲ್ ಆರ್ ಹೆಲ್ತಿ. ಈ ರೀತಿ ನಾವು ಮನೇಲಿ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಒಂದೊಂದು ಸ್ಪ್ರೌಟ್ಸ್ ಕೂಡ ನೆನೆಸ್ಬಿಟ್ಟು ಮಾಡ್ಬೇಕಾದ್ರೆ ಈ ಅಂಗಡಿಗೆ ಬಂದ್ರೆ ತರಾವರಿ ಸ್ಪ್ರೌಟ್ಸ್ ಮಿಕ್ಸ್ಚರೇ ತಗೋಬಹುದು. ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಈ ಸ್ಪ್ರೌಟ್ಸ್ ಅಲ್ಲಿ ಒಂದು ಮಸಾಲಾ ಮಿಕ್ಸ್ಚರ್ಸ್ ಅಂತ ತಗೊಂಡು ಮಾಡ್ಬೋದು. ಅಂಡ್ ದೇರ್ ಓಕೆ ವಿತ್ ದಟ್. ಕೊನೆಯದಾಗಿ ನಾನು ಫ್ರೂಟ್ ಕಸ್ಟರ್ಡ್ ತಿಂದೆ, ಎಕ್ಸಲೆಂಟ್ ಆಗಿತ್ತು. ನನಗೆ ಇದೆಲ್ಲ ಆದ್ಮೇಲೆ ಒಂದು ಚೂರು ತಂಪಂತ ಏನಾದರೂ ತಿನ್ಬೇಕಾಗಿತ್ತು. ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕಿಂತ ಬರೀ ಫ್ರೂಟ್ ಕಸ್ಟರ್ಡ್ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೆ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದೇ ರೀತಿ ಸಿಗುತ್ತೆ ಕೂಡ ನಮಗೆ. ಸರ್ವಿಸ್ ಕೂಡ ಚೆನ್ನಾಗಿದೆ ಇಲ್ಲಿ. ಮತ್ತೆ ತರಾವರಿ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇರೋದ್ರಿಂದ ನನಗಂತೂ ಓಕೆ ಅನ್ನಿಸ್ತು. ಸೊ ಜಸ್ಟ್ ಟ್ರೈ ಮಾಡಿ. ಮತ್ತಿಕೆರೆಗೆ ಹೋಗ್ಬೇಕಾದ್ರೆ ಹೆಲ್ತ್ ಕಾನ್ಶಿಯನ್ಸ್ ಅಲ್ಲಿ ಅಂಬಲಿ ಅಂಗಡಿ, ಕನ್ನಡದ ಅಕ್ಷರ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ಒಮ್ಮೆ.